ಅಲ್ಲಿ ಹೋಗಿದಾವಲ್ಲ ಎಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿದಾವು ದಯವಿಟ್ಟು ನಾವು ನೋಡ್ರಿ ನಾವು ಕೊಟ್ಟರಾಗ ಮಾತಾಡ್ಬೋದು, ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮಲ್ಲಿ ನಾವು ಹೊರಗಿನ ಅಲ್ಲ ನನ್ನ ಹಂಚಿಕೆ ಹೊರಗಿನ ಹೋಗ್ತಾವ ನಾವು. ಅದೇ ರಮೇಶ್ ಕತ್ತಿ ಬಂದು ಮನ್ಯಾಗ ಬಂದು ನಡೀತೈತಿ, ಬೇರೆ ಬಂದು ಕೂತ್ಕೊಂಡು ಹೊರಗಿನ ನಾವು. ನಾ ರಮೇಶ್ ಜಾಗ ಒಬ್ಬ ಹೊರಗಿನ ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವಾಗ. ಅದಕ್ಕೆ ದಯವಿಟ್ಟು ನಾವು ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ. ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವಾಕೋತು ಫಲಿತಾಂಶ ದೇವ್ರ ಇಚ್ಛ. ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು, ಸೋಲ್ ನನಗೆ ಹಾಕೈತೆ. ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ, ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ನ. ಹಂಗೆ ಕೃಷ್ಣ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನಿ ನಾ. ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ. 28ಕ್ಕೆ ನಾಳೆ 18 ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು. ಅದ್ರ ಮೇಲೆ ಅದಕ್ಕೆ ನಾವು ಈಗಿನ ಹೊರತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ದಪ್ಪ ನಮ್ಮ ಬೂತ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ಕಂಟ್ರೋಲ್ ಆಗಿಲ್ಲ. ಸಡನ್ನಾಗೆಲ್ಲ ಡ್ಯಾಮ್ ಹೊಡೆದಂಗೆ. ಅದಕ್ಕೆ ನಾವು ಫೇಲ್ ಆಗಿದ್ದು, ಇನ್ನು ಫೇಲ್ ಆಗೋದಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾವು ಬಿ ಜೆ ಪಿಯಾಗೆ ಇರ್ತೀವಿ. ಮತ್ತು ನಾವು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಹಾಕು. ನಾವು ಜಂಪ್ ಮಾಡೋಕ್ಕೆ ಹೋಗೋಲ್ಲ. ಇಲ್ಲೇ ಮಾಡೋದು, ಇಲ್ಲೇ ಯುದ್ಧ ಮಾಡ್ತು, ಇಲ್ಲೇ ಮುಂದಿನ ಮತ್ತು ಅವ್ನು ಸೋಲ್ಸಿ ಶಪಥ ಮಾಡೋದು. ಸೋಲ್ಸಿಬಿಡು ನಿಮ್ಮದು ಇಚ್ಛ. ನನ್ನ ಶಕ್ತಿ ಅಲ್ಲ, ಅದು ನಿಮ್ಮ ಶಕ್ತಿ. ನಾ ಬರೀ ಅಣ್ಣ ಒಟ್ಟ ನೀವು ಶಕ್ತಿ ಕೊಟ್ಟು ಸೋಲಿಸು, ಗೆದ್ರೆ ಮಲೆ ಹಾಕು. ಇಷ್ಟೇ ನಮ್ಮ ದೇವ್ರ ಇಚ್ಛ. ಅದಕ್ಕೆ ನೀವು ಗಟ್ಟಿಯಾಗಿ ನಮ್ಮ ದೇವ್ರಿ. ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಯೋಶ್ರೀ ಹೊಲಸು ಮಾಡಿಬಿಡ್ತಾನೆಲ್ಲ. ತನ್ನ ಫ್ಯಾಕ್ಟ್ರಿ ಒಂದು ಪೈಪ್ಲೈನ್ ಹಾಕೊಂಡು ನಾವು ಮಂದಿ ರೈತ ಎಲ್ಲ ಸತ್ಯನಾಶ ಮಾಡೋದು. ನಾವು ಮಳೆ ಬಂದಂತ ನೋಡೋದನ್ನ ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಗಟ್ಟಿಯಾಗಿರಿ. ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತ ಇರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರಹಿತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಈ ಫ್ಯಾಕ್ಟ್ರಿ ಫೈನಾನ್ಸ್ ಯಶ ಕೊಡ್ರಿ. ಈ ಗೆಲುವು ರೈತರಿಗೆ ಗೆಲುವು ಆಗ್ತೈತಿ, ನನಗೆ ಗೆಲುವಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ, ಇವತ್ತು ಮುಗಿತು ರಾತ್ರಿ, ನಾಳಿಂದ 26 ತಾರೀಕು ಹುಟ್ಟಿನ ದಿವಸ. ಅವತ್ತು ಇಲ್ಲ, ಇವತ್ತೆಲ್ಲ 26 ಇನ್ನು ಬರುವ 4-5 ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಕೊಂಡು ಚೆಂದಂಗೆ ಊಟ ಹಾಕ್ರಿ. ಅವ್ರು ಏನು ಕೊಡ್ತಾರೆ ತಗೋರಿ, ಅದು ನಿಮ್ಮ ರೊಕ್ಕ ಅದ. ಅವ್ರಿಗೆ ಗಾಡಿ ಹಾಕ್ಕೊಂಡ್ರಿ, ನಮ್ಗೆ ಊಟ ಹಾಕ್ರಿ. ಈ ಸ್ವಾಭಿಮಾನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ನಾಳೆ ಮಾಡ್ಬಿಡ್ತೀನಿ. ಜೈ